ಇವತ್ತು ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೂ ಸಮೇತ ಈ ಪಾಸಿಟಿವಿಟಿನ ಯಾರನ್ನು ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಯಾಕಂತ ಇವತ್ತು ಮಾರ್ಕೆಟ್ ನ್ಯೂಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಇನ್ನ ಸ್ವಲ್ಪ ಕಂಪನೀಸ್ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮತ್ತೆ ಇನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಎಲ್ಲ ಇದಾವೆ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ. ಈ ಎಲ್ಲ ಅಪ್ಡೇಟ್ಸ್ ನ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆ ನಮ್ಮ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಸಮೇತ ಈ ವಿಡಿಯೋದಲ್ಲೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಸೆನ್ಸೆಕ್ಸ್ 304 ಪಾಯಿಂಟ್ಸ್ ಗೇನ್ ಆಗಿ 80,539 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 131 ಪಾಯಿಂಟ್ಸ್ ಗೇನ್ ಆಗಿ 24,690 ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 137 ಪಾಯಿಂಟ್ಸ್ ಗೇನ್ ಆಗಿ 55,181 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಈ ತರ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ CPI ಇನ್ಫ್ಲೇಷನ್ ಡೇಟಾ ಬಂದಿದೆ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಈ ಸಲ ಇನ್ಫ್ಲೇಷನ್ ಆದ್ರೆ 1.55% ಬಂದಿದೆ. ಅಂದ್ರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಗಿನ್ನ RBI ಎಸ್ಟಿಮೇಷನ್ಸ್ ಗಿನ್ನ ಇನ್ಫ್ಲೇಷನ್ ತುಂಬಾನೇ ಕಮ್ಮಿ ಬಂದಿದೆ. ಅದರಿಂದನೂ ಸಮೇತ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ ಓವರ್ ನೈಟ್ ಅಲ್ಲಿ ನೋಡ್ಕೊಂಡ್ರೆ US ಅಲ್ಲೂ CPI ಇನ್ಫ್ಲೇಷನ್ ಡೇಟಾ ಎಸ್ಟಿಮೇಟೆಡ್ ಗಿನ್ನ ತುಂಬಾನೇ ಕಮ್ಮಿ ಬಂದಿದೆ. ಅದರಿಂದ US ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ನ್ಯಾಸ್ಡ್ಯಾಕ್ ನೋಡ್ಕೊಂಡ್ರೆ ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ S&P 500 ನೋಡ್ಕೊಂಡ್ರು ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ತರ ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಆಗಿ ಬಂದಿರೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಮತ್ತೆ ರೇಟ್ ಕಟ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಕಮಿಂಗ್ FOMC ಮೀಟಿಂಗ್ ಅಲ್ಲಾದ್ರೂ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ. ನೆಕ್ಸ್ಟ್ FOMC ಮೀಟಿಂಗ್ ಸೆಪ್ಟೆಂಬರ್ ಅಲ್ಲಿ ಇದೆ. ಆ ಸೆಪ್ಟೆಂಬರ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ US ನ ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವ್ರು ನೋಡ್ಕೊಂಡ್ರೆ ನೆಕ್ಸ್ಟ್ FOMC ಮೀಟಿಂಗ್ ಅಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬೇಕು ಅಂತಾನೆ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಎಕನಾಮಿಕ್ ನೋಡ್ಕೊಂಡ್ರೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ US ಇನ್ನ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೆ ನೆಕ್ಸ್ಟ್ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬೇಕು ಅಂತಾನೆ ಹೇಳಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಈ ಟ್ಯಾರಿಫ್ ಎಲ್ಲ ಶುರು ಆಯ್ತಲ್ಲ, ಟ್ಯಾರಿಫ್ ಶುರು ಆಗೋ ಟೈಮಲ್ಲಿ ಈ ಎಕನಾಮಿಸ್ಟ್ ಏನಿದ್ದಾರೆ, ಈ ಎಕನಾಮಿಸ್ಟ್ ಎಲ್ಲ ಇನ್ಫ್ಲೇಷನ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವಾಗ ಟ್ಯಾರಿಫ್ ಆಗ್ತಾ ಇರೋದು ಬೇರೆ ದೇಶದ ಮೇಲೆ ಆದ್ರೂ ಆ ಪ್ರಾಡಕ್ಟ್ಸ್ ಎಲ್ಲ ನಮ್ಮ US ಒಳಗಡೆನೆ ಬರುತ್ತೆ. ಅದರಿಂದ ನಮ್ಮ ಕನ್ಸ್ಯೂಮರ್ ಸ್ಪೆಂಡಿಂಗ್ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಎಕನಾಮಿಸ್ಟ್ ಹೇಳಿದ್ರು. ಆದ್ರೆ ಇವಾಗ ಇನ್ಫ್ಲೇಷನ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗೇ ಬಂದಿದೆ ಅಲ್ಲ. ಈ ಎಕನಾಮಿಸ್ಟ್ ಎಲ್ಲ ಯಾರ್ಯಾರು ಪ್ರಿಡಿಕ್ಟ್ ಮಾಡಿದ್ರೋ ಅವ್ರದ್ದೆಲ್ಲ ರಾಂಗ್ ಪ್ರಿಡಿಕ್ಷನ್ ಇದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ನನ್ನ ಅನಾಲಿಸಿಸ್ ಕರೆಕ್ಟ್ ಆಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಬೇಕು. ಏನಂದ್ರೆ ಇವಾಗ ಟ್ಯಾರಿಫ್ ಶುರು ಆಗಿ ಇನ್ನ ಸ್ವಲ್ಪ ದಿನನೇ ಆಗಿದೆ. ಇನ್ನೊಂದು 3 ಮಂತ್ಸ್ ಆದ್ಮೇಲೆ ಈ ಡೇಟಾಸ್ನೆಲ್ಲ ಚೆಕ್ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಆಕ್ಚುಯಲ್ ಡೇಟಾ ಏನಾಗಿದೆ ಅಂತ. ನೆಕ್ಸ್ಟ್ ಇವಾಗ ನಾಳೆ ನಮ್ಮ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾಳೆ ನೋಡ್ಕೊಂಡ್ರೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಇದೆ, ಓಕೆನಾ. ಅದಾದ್ಮೇಲೆ ಶುಕ್ರವಾರ ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ಕಾರಣದಿಂದ. ಅದಕ್ಕೋಸ್ಕರ ಯಾರೂ ಓಪನ್ ಪೊಸಿಷನ್ಸ್ ನ ಕ್ಯಾರಿ ಮಾಡಕ್ ಹೋಗಲ್ಲ. ಯಾಕಂದ್ರೆ ಲಾಂಗ್ ವೀಕೆಂಡ್ ಇದೆ ಅಲ್ಲ. ಈ ವೀಕೆಂಡ್ ಅಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಅವ್ರದ್ದು ಮೀಟಿಂಗ್ ಇದೆ. ಈ ಮೀಟಿಂಗ್ ನ ನಮ್ಮ ಮಾರ್ಕೆಟ್ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದೆ. ಈ ಮೀಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋಮವಾರ ನಮ್ಮ ಮಾರ್ಕೆಟ್ ಯಾವ ತರ ಇರಬೇಕು ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಮೀಟಿಂಗ್ ಅಲ್ಲಿ ಈ ಪೀಸ್ ಡೀಲ್ಗೆ ಏನಾದ್ರು ಸೈನ್ ಆಗ್ಲಿಲ್ಲ ಅಂದ್ರೆ ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 25% ಅಡಿಷನಲ್ ಟ್ಯಾರಿಫ್ ಇದೆ ಅಲ್ಲ, ಅದು ಅದೇ ತರನೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಇದರಿಂದ ಕೂಡ ಇನ್ನ ಕೋಪ ಮಾಡ್ಕೊಂತಾರೆ. ಅದರಿಂದ ನಮ್ಮ ಇಂಡಿಯಾ ಮೇಲೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವಾಗ ಎಲ್ಲಿ ಯೋಚನೆ ಬರುತ್ತೆ ಅಂದ್ರೆ ಇವಾಗ ಫಾರ್ಮಾಸ್ಯೂಟಿಕಲ್ಸ್ ಏನಿದೆ, ಈ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಟ್ಯಾರಿಫ್ ಹಾಕ್ತೀವಿ ಅಂತ ಲಾಸ್ಟ್ ವೀಕೆ ಮೆನ್ಷನ್ ಮಾಡಿದ್ರು. ಆದ್ರೆ ಈ ಟ್ಯಾರಿಫ್ ಬಗ್ಗೆ ಇನ್ನ ಏನೋ ಅಪ್ಡೇಟ್ ಬಂದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಅಲ್ಲಿ ಫಾರ್ಮಾ ಸೆಕ್ಟರ್ ಮೇಲೆ ಟ್ಯಾರಿಫ್ ಹಾಕೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ನೆಕ್ಸ್ಟ್ ವೀಕ್ ಅಲ್ಲಿ ಇದ್ರ ಬಗ್ಗೆ ಸಮೇತ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಇವತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ನೋಡ್ಕೊಂಡ್ರೆ GDP ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಇವಾಗ GDP ಫೋರ್ಕಾಸ್ಟ್ ನ 6.5, 6.7, 7% ವರೆಗೂ ಇತ್ತಲ್ಲ, ಅದನ್ನ ಇವಾಗ 6%ಗೆ ತಂದಿದ್ದಾರೆ. ಯಾಕಂದ್ರೆ ಈ ಅಡಿಷನಲ್ 25% ಟ್ಯಾರಿಫ್ ಏನಿದೆ, ಓವರ್ ಆಲ್ 50% ಟ್ಯಾರಿಫ್ ಇಂಡಿಯಾ ಮೇಲೆ ಇದೆ ಅಲ್ಲ, ಅದಕ್ಕೋಸ್ಕರ 0.5% GDP ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ತರ ಗೌರ್ಮೆಂಟ್ ಅಫಿಷಿಯಲ್ಸ್ ರಿಲೀಸ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್.
ಫಸ್ಟ್ ಇವತ್ತು ವಾರೆ ಎನರ್ಜೀಸ್ ಮತ್ತೆ ಪ್ರೀಮಿಯರ್ ಎನರ್ಜೀಸ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರಲ್ಲೂ ವಾರೆ ಎನರ್ಜೀಸ್ ನೋಡ್ಕೊಂಡ್ರೆ ಎಬವ್ 4% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ US ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅವರು ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ ಈ ಸೋಲಾರ್ ಸೆಲ್ಸ್ನ ಮತ್ತೆ ಈ ಸೋಲಾರ್ ಮಾಡ್ಯೂಲ್ಸ್ನ ಇಂಡಿಯಾಯಿಂದ, ಇಂಡೋನೇಷ್ಯಾದಿಂದ, ಲಾವೋಸಿಂದ ಯಾವ್ಯಾವ ಕಂಪನೀಸ್ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೋ ಅಂತ ಕಂಪನೀಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ US ಅಲ್ಲಿ ಈ ಸೋಲಾರ್ ರಿಲೇಟೆಡ್ ಆಗಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದಾವೋ ಆ ಕಂಪನೀಸ್ ಎಲ್ಲ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಬೇರೆ ಬೇರೆ ಕಂಟ್ರೀಸ್ ಇಂದ ಕಮ್ಮಿ ಪ್ರೈಸಸ್ ಅಲ್ಲೇನೆ ಈ ಸೋಲಾರ್ ಪ್ರಾಡಕ್ಟ್ಸ್ ನ ತಂದು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರಲ್ಲೂ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಈ ಸೋಲಾರ್ ರಿಲೇಟೆಡ್ ಆಗಿ ಸಬ್ಸಿಡೀಸ್ನೆಲ್ಲ ಕೊಡ್ತಾ ಇದ್ರಲ್ಲ, ಅದರಿಂದ ಸಬ್ಸಿಡೀಸ್ನ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಕಮ್ಮಿ ಪ್ರೈಸಸ್ ಅಲ್ಲಿ US ಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಕಮ್ಮಿ ಪ್ರೈಸ್ ಸೆಲ್ ಮಾಡ್ತಾ ಇರ್ಬೋದು ಅಂತ ಈ ತರ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಅದೇ ಕಾರಣದಿಂದಾನೇ ಇವತ್ತು ವಾರೆ ಎನರ್ಜೀಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವಾಗ ವಾರೆ ಎನರ್ಜೀಸ್ ನೋಡ್ಕೊಂಡ್ರೆ 41% ಆರ್ಡರ್ ಬುಕ್ ಎಲ್ಲ US ಇಂದಾನೇ ಇರೋದು. ಅದರಿಂದನೇ ಇದು ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಆದ್ರೆ ಪ್ರೀಮಿಯರ್ ಎನರ್ಜೀಸ್ ನೋಡ್ಕೊಂಡ್ರೆ ಅಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದ್ರೆ US ರಿಲೇಟೆಡ್ ಆಗಿ ಅಷ್ಟು ಇವ್ರಿಗೆ ಆರ್ಡರ್ ಬುಕ್ ಕೂಡ ಇಲ್ಲ. ಜೊತೆಗೆ ಇವರು ಜಸ್ಟ್ ಡೊಮೆಸ್ಟಿಕಲ್ ಮಾತ್ರನೇ ಇವರು ತುಂಬಾನೇ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಅದರಿಂದ ಮತ್ತೆ ಫ್ರೆಂಡ್ಸ್ ಇವಾಗ ಕಮಿಂಗ್ ಟೈಮಲ್ಲಿ ನೋಡ್ಕೊಂಡ್ರು ಈ ಟ್ಯಾರಿಫ್ ರಿಲೇಟೆಡ್ ಅನ್ಸರ್ಟನಿಟೀಸ್ ಇದೆ ಅಲ್ಲ, ಅದರಿಂದ ಸಮೇತ ಈ ವಾರೆ ಎನರ್ಜೀಸ್ಗೆ ಸ್ವಲ್ಪ ಈ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಆಂಟಿ ಡಂಪಿಂಗ್ ಡ್ಯೂಟಿಯಿಂದ, ಈ ಟ್ಯಾರಿಫಿಂದ ಇನ್ನೂ ಏನಾದರೂ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದಮೇಲೆ ವಿಕ್ರಮ್ ಸೋಲಾರ್. ಫ್ರೆಂಡ್ಸ್ ಈ ಕಂಪನಿ ಬಗ್ಗೆ ಒಂದು 2 or 3 ಟೈಮ್ಸ್ ಮಾತಾಡ್ಕೊಂಡಿದ್ವಿ. ಇವರು ಸಹ ಈ ಸೋಲಾರ್ ಪ್ಯಾನಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಅಂತ ಕಂಪನಿ ಇವಾಗ IPO ಬರ್ತಾ ಇದೆ. ಈ IPO ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತೆ. ಈ ಕಂಪನಿ ಬಿಸ್ನೆಸ್ ನೋಡ್ಕೊಂಡ್ರು ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ IPO ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವರು ಅಷ್ಟೇ ಈ ಸೋಲಾರ್ ಪ್ಯಾನಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ EPC ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಇವ್ರ ಹತ್ರ ನೋಡ್ಕೊಂಡ್ರು ತುಂಬಾನೇ ಒಳ್ಳೆ ಕೆಪಾಸಿಟಿ ಇದೆ. ಇವಾಗ ಆನ್ಯುವಲ್ ಕೆಪಾಸಿಟಿ ನೋಡ್ಕೊಂಡ್ರೆ 4.5 GW ಕೆಪಾಸಿಟಿ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮತ್ತೆ ತಮಿಳುನಾಡಲ್ಲಿ. ಇವಾಗ ಈ IPOದಲ್ಲಿ ನೋಡ್ಕೊಂಡ್ರೆ 2079 crores ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ನೋಡ್ಕೊಂಡ್ರೆ 1500 crores ಮತ್ತೆ OFS ಆದ್ರೆ 579 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಶೇರ್ ಪ್ರೈಸ್ ನೋಡ್ಕೊಂಡ್ರೆ 315 rupees ಇಂದ 332 rupees ಪರ್ ಶೇರ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವ್ಯಾಲ್ಯೂಷನ್ಸ್ ನೋಡ್ಕೊಂಡ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಈ IPO ನೋಡ್ಕೊಂಡ್ರೆ ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆನೆ ಈ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ Paytm. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಒಂದು ಸಬ್ಸಿಡಿಯರಿ ಕಂಪನಿ ಇದೆ, ಅದೇ Paytm ಪೇಮೆಂಟ್ ಸರ್ವಿಸಸ್. ಈ ಕಂಪನಿಗೆ 2 years ಆದ್ಮೇಲೆ ಮತ್ತೆ RBI ಅವರು ಆನ್ಲೈನ್ ಪೇಮೆಂಟ್ ಅಗ್ರಿಗೇಟರ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಒಂದು 30 ವರ್ಷದ ನೋಡ್ಕೊಂಡ್ರೆ ಗೋಲ್ಡ್ ಜ್ಯುವೆಲರಿನ ಬೈ ಮಾಡಬೇಕಾದ್ರೆ ಯಾವುದೇ ಪ್ಯೂರಿಟಿನ ಚೆಕ್ ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ 22 ಕ್ಯಾರೆಟ್ ಗೋಲ್ಡ್ ಅಂದು 18 ಕ್ಯಾರೆಟ್ ಗೋಲ್ಡ್ನ ಸೆಲ್ ಮಾಡ್ತಾ ಇದ್ರು. ಅದಾದ್ಮೇಲೆ ಗೌರ್ಮೆಂಟ್ ನೋಡ್ಕೊಂಡ್ರೆ ಆಲ್ ಮಾರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದ್ರಲ್ಲಿ ನೋಡ್ಕೊಂಡ್ರೆ ಇವಾಗ ಗೋಲ್ಡ್ ಯಾವ ಪ್ಯೂರಿಟಿಯಲ್ಲಿ ಇದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಆಲ್ ಮಾರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ಜನಗಳು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಅಂತ ಇವಾಗ ಗೋಲ್ಡ್ ಮೇಲೆ ಪ್ಯೂರಿಟಿನ ಚೆಕ್ ಮಾಡ್ಕೊಬೋದು. ಅದೇ ಇವಾಗ ಸೆಪ್ಟೆಂಬರ್ 1 ಇಂದ ನೋಡ್ಕೊಂಡ್ರೆ ಈ ಸಿಲ್ವರ್ ಜ್ಯುವೆಲರೀಸ್ ಇರ್ತಾವಲ್ಲ, ಈ ಸಿಲ್ವರ್ ಜ್ಯುವೆಲರೀಸ್ ಮೇಲೂ ಪ್ಯೂರಿಟಿ ಚೆಕ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಅವರು ಆಲ್ ಮಾರ್ಕ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ನೀವು ಗೋಲ್ಡ್ ಜ್ಯುವೆಲರಿನ ಪ್ಯೂರಿಟಿ ಚೆಕ್ ಮಾಡಬೇಕು ಅಂತಂದ್ರೆ ಆ್ಯಪ್ ಸ್ಟೋರಲ್ಲಿ ಹೋಗಿ BIS ಆ್ಯಪ್ ಅಂತ ಒಂದು ಇರುತ್ತೆ, ಚೆಕ್ ಮಾಡಿ. BIS ಆ್ಯಪ್ ಒಳಗಡೆ ಇವಾಗ ಗೋಲ್ಡ್ ಮೇಲೆ ಒಂದು ನಂಬರ್ ಇರುತ್ತಲ್ಲ, ಆ ನಂಬರ್ನ ಟೈಪ್ ಮಾಡ್ತಿದ್ದಂಗೆ ನೀವು ಪ್ಯೂರಿಟಿನ ಚೆಕ್ ಮಾಡ್ಕೊಬೋದು. ಈ ಇನ್ಫಾರ್ಮೇಷನ್ ಮುಂಚೆನೇ ಯಾರಿಗಾದ್ರೂ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು LIC ನೋಡಿದ್ರಾ ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ಈ LIC ಕಂಪನಿಯಲ್ಲಿ ಗೌರ್ಮೆಂಟ್ ಸ್ಟೇಕ್ ನೋಡ್ಕೊಂಡ್ರೆ 96.5% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದೆ. ಇವಾಗ ಸೆಬಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 2027 ಒಳಗಡೆ 10% ಸ್ಟೇಕ್ನ ಡೈಲ್ಯೂಟ್ ಮಾಡಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವಾಗ ಗೌರ್ಮೆಂಟ್ ಡಿಸೈಡ್ ಆಗಿದೆ. ಅದರಿಂದ ಇವಾಗ ಗೌರ್ಮೆಂಟ್ ನೋಡ್ಕೊಂಡ್ರೆ ಫಸ್ಟ್ ರೆಂಚಲ್ಲಿ 3.5% ಸ್ಟೇಕ್ನ ಡೈಲ್ಯೂಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ನೆಕ್ಸ್ಟ್ 2 years ಒಳಗಡೆ ಅಡಿಷನಲ್ ಆಗಿ 6.5% ಸ್ಟೇಕ್ನ ಕೂಡ ಡೈಲ್ಯೂಟ್ ಮಾಡ್ತೀವಿ ಸೆಕೆಂಡ್ ರೆಂಚಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 3.5% ಸ್ಟೇಕ್ ಏನಿದೆ ಇದನ್ನ ಕಮಿಂಗ್ ಟೈಮಲ್ಲಿ OFS ಮುಖಾಂತರ ಸೇಲ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ
NMDC ಸ್ಟೀಲ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು 20% ಸರ್ಕ್ಯೂಟ್ ಅಲ್ಲಿ ಪಾಸಿಟಿವ್ ಲಾಕ್ ಆಗಿದೆ. ಯಾಕಂದ್ರೆ ಇವರು ತುಂಬಾನೇ ಸ್ಟ್ರಾಂಗ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಫಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 66% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 105% ಇನ್ಕ್ರೀಸ್ ಆಗಿದೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ಸೇಮ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 547 ಕ್ರೋರ್ಸ್ ಲಾಸಸ್ನ ಪೋಸ್ಟ್ ಮಾಡಿದ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ 25 ಕ್ರೋರ್ಸ್ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ತರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ರೀಸೆಂಟ್ ಟೈಮಲ್ಲಿ ಈ ಸ್ಟೀಲ್ ಪ್ರೈಸಸ್ ನೋಡ್ಕೊಂಡ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದ ಈ ತರ ಪ್ರಾಫಿಟ್ಸ್ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರೊಡಕ್ಷನ್ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡಿದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲ ರೀಸನ್ಸ್ ಇಂದಾನೆ ಈ ತರ ರಿಸಲ್ಟ್ಸ್ ಬಂದಿರೋದು. ಅದೇ ಕಾರಣದಿಂದನೇ ಈ ಕಂಪನಿ ಇವತ್ತು 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಒನಾಸಾ ಕನ್ಸ್ಯೂಮರ್ ನೋಡಿದ್ರಾ ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವರು ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ Q1 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 7% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 2% ಇನ್ಕ್ರೀಸ್ ಆಗಿದೆ. ಅದಾದ್ಮೇಲೆ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಫ್ರೆಂಡ್ಸ್ ಇವಾಗ ನೀವು ಅನ್ಕೊಬಹುದು ಇವಾಗ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ಜಸ್ಟ್ 2 to 3% ರೆವಿನ್ಯೂಸ್ ಮತ್ತೆ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರು ಸಹ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ ನಿಮ್ಗೊಂದು ಡೌಟ್ ಬರ್ಬೋದು. ಅದಕ್ಕೆ ಇವಾಗ ಕ್ಲಾರಿಫೈ ಮಾಡ್ತೀನಿ ನೋಡಿ. ಫ್ರೆಂಡ್ಸ್ ಇವಾಗ ಒಂದು 3-4 ಕ್ವಾರ್ಟರ್ಸ್ ಹಿಂದೆ ನೋಡ್ಕೊಂಡ್ರೆ ಈ ಕಂಪನಿ ಲಾಸ್ನ ಪೋಸ್ಟ್ ಮಾಡಿತ್ತು. ಆ ಟೈಮಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿತ್ತು. ಅಂದ್ರೆ ನಿಯರ್ಲಿ 40% ವರ್ಗು ಫಾಲ್ ಆಗಿತ್ತು. ಅದಾದ್ಮೇಲೆ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ನೋಡ್ಕೊಂಡ್ರೆ ಕನ್ಸಿಸ್ಟೆಂಟ್ ಆಗಿ ಇವರು ಗ್ರೋ ಆಗ್ತಾನೆ ಇದ್ದಾರೆ. ಇವಾಗ ಕಾನ್ಸ್ಟೆಂಟ್ ಆಗಿ ರೆವಿನ್ಯೂಸ್ ಗ್ರೋ ಆಗ್ತಾ ಇದೆ, ಪ್ರಾಫಿಟ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರೋದು. ಮತ್ತೆ ಇವಾಗ ಕ್ವಾರ್ಟರ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಕ್ವಾರ್ಟರ್ ಅಲ್ಲಿ ರೆವಿನ್ಯೂಸ್ ಕೂಡ ಇಂಪ್ರೂವ್ ಆಗಿದೆ, ಪ್ರಾಫಿಟ್ಸ್ ಕೂಡ ಇಂಪ್ರೂವ್ ಆಗಿದೆ. ಪ್ರಾಫಿಟ್ಸ್ ಅಲ್ಲೇನೆ ನಿಯರ್ಲಿ 14 ಕ್ರೋರ್ಸ್ ವರ್ಗು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಸಮೇತ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಮತ್ತೆ ತುಂಬಾ ಅನಲಿಸ್ಟ್ ನೋಡ್ಕೊಂಡ್ರು ಈ ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ICICI ಸೆಕ್ಯೂರಿಟೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 400 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಜೆಫ್ರೀಸ್ ಅವರು ಅಷ್ಟೇ ಬೈ ರೇಟಿಂಗ್ ಕೊಟ್ಟು 400 ರೂಪೀಸ್ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಇದೇ ತರ ರಿಸಲ್ಟ್ಸ್ ಕಾನ್ಸ್ಟೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇರಬೇಕು. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಅಂತಾನೆ ಈ ತರ ಬೈ ರೇಟಿಂಗ್ ಕೊಟ್ಟಿರೋದು. ಮತ್ತೆ JM ಫಿನಾನ್ಷಿಯಲ್ಸ್ ಅವ್ರು ನೋಡ್ಕೊಂಡ್ರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಮುಂಚೆ 300 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು, ಇವಾಗ ಅದನ್ನ 310 ರೂಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ನೋಡೋಣ ಇವರು ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇನ್ನ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇವತ್ತು ಆಂಟೋನಿ ವೇಸ್ಟ್ ನೋಡಿದ್ರಾ ಈ ಕಂಪನಿ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 10% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ 2 ಮೆಗಾ ಪ್ರಾಜೆಕ್ಟ್ ಬಂದಿದೆ. ಇದ್ರ ಟೋಟಲ್ ವರ್ತ್ ನೋಡ್ಕೊಂಡ್ರೆ 3200 ಕ್ರೋರ್ಸ್ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದೇ ಕಾರಣದಿಂದನೇ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಕಾಂಟ್ರಾಕ್ಟ್ ಏನಕ್ಕೆ ಬಂದಿದೆ ಅಂತ ನೋಡ್ಕೊಂಡ್ರೆ 15 ಮೆಗಾವಾಟ್ಸ್ ಕೆಪಾಸಿಟಿ ಇರೋ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ನ ಡೆವಲಪ್ ಮಾಡೋದಕ್ಕೋಸ್ಕರ ಈ ಕಾಂಟ್ರಾಕ್ಟ್ ಬಂದಿರೋದು. ಅದನ್ನು ಈ ಪ್ರಾಜೆಕ್ಟ್ ನ ಆಂಧ್ರ ಪ್ರದೇಶನ 2 ಸಿಟೀಸ್ ಅಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲನೇ ಸಿಟಿ ಬಂದು ಕಡಪ, ಇನ್ನೊಂದು ಬಂದು ಕರ್ನೂಲ್. ಈ 2 ಸಿಟೀಸ್ ಅಲ್ಲಿ ಈ ಪ್ಲಾಂಟ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ 24 ಮಂತ್ಸ್ ಅಲ್ಲಿ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಆಕ್ಮೆ ಸೋಲಾರ್ ಈ ಕಂಪನಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ. ಏನಂದ್ರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಆಕ್ಮೆ ಹೈಬ್ರಿಡ್ ಅನ್ನೋ ಕಂಪನಿ. ಈ ಕಂಪನಿ 280 ಮೆಗಾವಾಟ್ಸ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ತಾ ಇದ್ದಾರೆ, ಅದನ್ನು NHPC ಜೊತೆ ಸೇರಿ. ಇವಾಗ ಈ 280 ಮೆಗಾವಾಟ್ಸ್ ರಿನ್ಯೂವಬಲ್ ಪ್ರಾಜೆಕ್ಟ್ ನ ಡೆವಲಪ್ ಮಾಡಬೇಕು ಅಂದ್ರೆ ಇವ್ರಿಗೆ ಫಿನಾನ್ಸಿಂಗ್ ಬೇಕಾಗಿರುತ್ತಲ್ಲ. ಇವಾಗ ಈ ಪ್ರಾಜೆಕ್ಟ್ಗೆ ಫಿನಾನ್ಸಿಂಗ್ ಯಾರು ಮಾಡ್ತಾರೆ ಅಂತ ನೋಡ್ಕೊಂಡ್ರೆ REC ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ಗೋಸ್ಕರನೇ REC ಅವರು 3184 ಕ್ರೋರ್ಸ್ ಲೋನ್ ನ ಅಪ್ರೂವ್ ಮಾಡಿದ್ದಾರೆ. ಇವಾಗ ಈ ಆಕ್ಮೆ ಸೋಲಾರ್ ಅವ್ರಿಗೆ ಇದೇನು ಫಸ್ಟ್ ಟೈಮ್ ಅಲ್ಲ ಈ ತರ REC ಅವರು ಫಿನಾನ್ಸಿಂಗ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದೇ ತರನೇ ಫಿನಾನ್ಸಿಂಗ್ ಮಾಡಿದ್ರು. ಮತ್ತೆ ಇವಾಗ ಈ ಪ್ರಾಜೆಕ್ಟ್ ಏನ್ ಸ್ಟಾರ್ಟ್ ಮಾಡಿದರೆ ಇದೊಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್. ಅದರಿಂದ REC ಅವ್ರಿಗೆ ನೋಡ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ ಇದರಿಂದ ರೆವಿನ್ಯೂಸ್ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೀವ್ ಯಾರಾದ್ರೂ ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ? ಹಾಗಾದ್ರೆ ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಒಂದು 6 ಮಂತ್ಸ್ ಬ್ಯಾಕ್ ಮಾತಾಡ್ಕೊಂಡಿದ್ವಿ ಹಿಂದೂಸ್ತಾನ್ ಯೂನಿಲಿವರ್ ಇಂದ ಈ ಐಸ್ ಕ್ರೀಮ್ ಬಿಸ್ನೆಸ್ ಡಿಮರ್ಜ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ಶೇರ್ ಹೋಲ್ಡರ್ ಅಪ್ರೂವಲ್ ಸಿಕ್ಕಿದೆ ಡಿಮರ್ಜ್ಗೋಸ್ಕರ. ಅದಕ್ಕೆ ಇವಾಗ ಈ ಐಸ್ ಕ್ರೀಮ್ ಬಿಸ್ನೆಸ್ ಏನಿದೆ ಈ ಐಸ್ ಕ್ರೀಮ್ ಬಿಸ್ನೆಸ್ ಅಲ್ಲಿ ಈ ಕ್ವಾಲಿಟಿ ವಾಲ್ಸ್,
ಕಾರ್ನಿಟೋ, ಮ್ಯಾಗ್ನಮ್ ಈ ತರ ತುಂಬಾನೇ ಫೇಮಸ್ ಬ್ರ್ಯಾಂಡ್ಸ್ ಇದಾವೆ. ಇವಾಗ ಈ ಐಸ್ ಕ್ರೀಮ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡಿಮರ್ಜ್ ಆಗ್ತಾ ಇದೆ. ಇವಾಗ FMCG ಬಿಸ್ನೆಸ್ ಸಪರೇಟು, ಇವಾಗ ಐಸ್ ಕ್ರೀಮ್ ಬಿಸ್ನೆಸ್ ಸಪರೇಟು. ಅದಕ್ಕೋಸ್ಕರ ನೀವು ಯಾರಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಶೇರ್ಸ್ ಕೂಡ ಸ್ಪ್ಲಿಟ್ ಆಗುತ್ತೆ 1:1 ರೇಷಿಯೋದಲ್ಲಿ. ಇವಾಗ ಇದಕ್ಕಿನ್ನ ರೆಕಾರ್ಡ್ ಡೇಟ್ ಅಪ್ಡೇಟ್ ಆಗಿಲ್ಲ. ರೆಕಾರ್ಡ್ ಡೇಟ್ ಅಪ್ಡೇಟ್ ಆಗ್ತಿದ್ದಂಗೆ ತಿಳಿಸ್ತೀನಿ. ಆದಷ್ಟು ಈ ಫಿನಾನ್ಷಿಯಲ್ ಇಯರ್ 2026 ಒಳಗಡೆನೆ ಡಿಮರ್ಜ್ ಆಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ತರ ಡಿಮರ್ಜ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಲಾಸ್ಟ್ 3-4 ಇಯರ್ಸ್ ಇಂದ ನೋಡ್ಕೊಂಡ್ರೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯಲ್ಲಿ ಯಾವುದೇ ತರ ಬೆಟರ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಯಾಕಂದ್ರೆ ಈ ಐಸ್ ಕ್ರೀಮ್ ಬಿಸ್ನೆಸ್ ನೋಡ್ಕೊಂಡ್ರೆ ಇದೊಂದು ಸೀಸನಲ್ ಬಿಸ್ನೆಸ್ ಅಲ್ವಾ. ಸಮ್ಮರ್ ಅಲ್ಲಿ ಮಾತ್ರನೇ ಈ ಐಸ್ ಕ್ರೀಮ್ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಅದೇ ಇವಾಗ ಮಳೆಗಾಲ ಆಗಲಿ ಚಳಿಗಾಲ ಅಲ್ಲಿ ನೋಡ್ಕೊಂಡ್ರೆ ಯಾವುದೇ ತರ ಡಿಮ್ಯಾಂಡ್ ಏನು ಕಾಣಲ್ಲ. ಅದಕ್ಕೋಸ್ಕರ ಈ ಬಿಸ್ನೆಸ್ ಸ್ವಲ್ಪ ಸಿಕ್ಲಿಕಲ್ ಆಗಿರುತ್ತೆ. ಅದಕ್ಕೆ ಇವಾಗ ಡಿಮರ್ಜ್ ಮಾಡಿ ಕ್ಲೀನಾಗಿ ಎರಡೂ ಸೆಗ್ಮೆಂಟ್ಗೆ ಫೋಕಸ್ ಮಾಡೋಣ ಅಂತ ಈ ಡಿಮರ್ಜ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇವಾಗ HUL FMCG ಸೆಗ್ಮೆಂಟ್ ಏನಿದೆ ಅದನ್ನೇ ಸಪ್ರೇಟ್ ಆಗಿ ಫೋಕಸ್ ಮಾಡ್ತಾರೆ, ಮತ್ತೆ ಈ ಐಸ್ ಕ್ರೀಮ್ ಬಿಸ್ನೆಸ್ನೇ ಸಪ್ರೇಟ್ ಆಗಿ ಫೋಕಸ್ ಮಾಡ್ತಾರೆ. ಅದರಿಂದ ಕಮ್ಮಿಂಗ್ ಟೈಮಲ್ಲಿ ಎರಡರಲ್ಲೂ ಇನ್ನೂ ಚೆನ್ನಾಗಿ ಗ್ರೋ ಆಗ್ಬೋದು ಅಂತ ಈ ಥರ ಡಿಮರ್ಜ್ ಮಾಡ್ತಾ ಇರೋದು. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ವಿಡಿಯೋಸ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಎಲ್ಲ ವಿಡಿಯೋಸ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.